ಇದು ರೆಗ್ಯುಲರ್ ಪ್ರೊಸೀಜರ್ ಅಲ್ವಾ. ಪ್ರತಿ 3 ತಿಂಗಳಿಗೆ KDP ಮೀಟಿಂಗು, ನಮ್ಮ ಸರ್ಕಾರ ಕಾರ್ಯಕ್ರಮಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಕಾರ್ಯಗತ ಆಗ್ತಾ ಇದೆಯಾ ಇಲ್ವಾ, ಅಭಿವೃದ್ಧಿಗಳ ಕೆಲಸ ಸಾಗ್ತಾ ಇದೆಯಾ ಇಲ್ಲ ಅನ್ನೋದು ವಾಡಿಕೆ. ಇದು ಪ್ರತಿ 3 ತಿಂಗಳಿಗೆ KDP ಮೀಟಿಂಗು ನಾವು ಮಾಡಲೇಬೇಕಾಗ್ತದೆ. ಸೊ ಇವತ್ತು ಈ ತಾಲೂಕು ಇವತ್ತು ಇಟ್ಕೊಂಡಿದ್ದೀನಿ. ನಾಳೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಹಾರೋಳಿ ತಾಲೂಕು ಇಟ್ಕೊಂಡಿದ್ದೀನಿ. ಸರ್, ಈಗ ತಾವು ಹೇಳಿದ್ರಿ ಸರ್, ಮಹದೇವಪುರ ಲಿಮಿಟ್ಸಲ್ಲಿ ಕೆಲವೊಂದಿಷ್ಟೆಲ್ಲ ಅಕ್ರಮ ನಡೆದಿದೆ ಅಂತ. ನಾಡ್ದು ಕೂಡ ದೊಡ್ಡ ಮಟ್ಟಿಗೆ ಹೋರಾಟ ನಡೀತಾ ಇದೆ ಸರ್. ಹೇಗಿರುತ್ತೆ ಸರ್ ಹೋರಾಟ? ರೂಪುರೇಷೆಗೆ ಮಾಡಿದ್ದಾರೆ, ಹೈಕಮಾಂಡ್ನವ್ರು ಮಾಡಿದ್ದಾರೆ. ರಾಷ್ಟ್ರ ನಾಯಕರು ರಾಹುಲ್ ಗಾಂಧಿ ಸಾಹೇಬರು ಬರ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲ ಶಕ್ತಿ ತುಂಬಬೇಕು. ಅವ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅದಕ್ಕೆ ನನ್ನ ಕ್ಷೇತ್ರದಿಂದ, ಈ ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಜನ, ಒಂದು 10-20 ಸಾವಿರ ಜನ ನಾವು ಕೂಡ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ. ಬಿಜೆಪಿ ಆರೋಪ ಮಾಡ್ತಿರೋದು ನಾಯಕರು ಬಂದು ಅವ್ರು ತಾನೇ ಮಾಡಬೇಕು. ಅದನ್ನೆಲ್ಲನೂ ನಾವು ಕೈ ಜೋಡಿಸ್ಬೇಕು, ಶಕ್ತಿ ತುಂಬಬೇಕು. EVM ಮಿಷಿನ್ನು ಮತ್ತೊಂದು ನಮಗೆ ಗೊತ್ತಿಲ್ಲ. ನಾಯಕರು ಹೇಳ್ತಾ ಇದ್ದಾರೆ, ನಾಯಕರ ಪ್ರಕಾರ ನಾಯಕರನ್ನ ಹಿಂಬಲ ಮಾಡಿ. ಸರ್, ಈಗ KRS ಅಣೆಕಟ್ಟು ಕಟ್ಟಿದ್ದು ಸರ್ ಟಿಪ್ಪು ಸುಲ್ತಾನ್ ಅಂತೇಳಿ ನಿಮ್ಮದೇ ಪಕ್ಷ ಅಡಿಗಲ್ ಹಾಕಿದ್ದು ಅಂತೇಳಿ ಸರ್. ನನ್ನ ಕ್ಷೇತ್ರದ ಬಗ್ಗೆ ಏನಾದರೂ ಸ್ವಲ್ಪ ಅಭಿವೃದ್ಧಿ ಕೆಲಸ, ಮಳೆ ಬೆಳೆ ಜನ ದನ ಕರ ಅಂತ ಏನಾರ ಕೇಳಿದ್ರಪ್ಪ, ಏನಾರ ಕೇಳ್ಬೋದು. ನನಗೇನೀಗ ಅಣೆಕಟ್ಟು ಕಟ್ಕೊಂಡೇನು, ನನಗೆ ಅವರು ಹೇಳಿದ್ದು ಇವ್ರು ಹೇಳಿದ್ದು ನನಗೇನು ಬೇಕು? ಸದ್ಯಕ್ಕೆ ನಾನು ಮಾಧ್ಯಮದಲ್ಲಿ ಸ್ವಲ್ಪ ಕಮ್ಮಿ ಮಾತಾಡಪ್ಪ ಅಂತ ಹೇಳವ್ರೆ. ನಾನು ಸ್ವಲ್ಪ ಬಾಯಿಗೆ ಸ್ವಲ್ಪ ಪ್ಲಾಸ್ಟರ್ ಹಾಕ್ಕೊಂಡು ನಾನು ಸ್ವಲ್ಪ ನನ್ನ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತೀನಿ. DK ಶಿವಕುಮಾರ್ ರಾಜ್ಯ ಮಟ್ಟದ ನಾಯಕರಾಗಿ ಗುರುತಿಸ್ಕೊಂಡಿದ್ದೀರಿ, ಹಾಗಾಗಿ ಆ ಪ್ರಶ್ನೆ ಕೇಳ್ತಾ ಇದ್ದೀವಿ ಸರ್. ನೋಡಿ, ಸಂದರ್ಭ ಬಂತು, ನಾನು ಹೇಳಿದ್ದೀನಿ. ಇವತ್ತು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅಲ್ಲ, ನಮ್ಮ ನಾಯಕರು ಅವ್ರ ಶ್ರಮ, ಅವ್ರ ಹೋರಾಟ, ಅದಕ್ಕೆ ಪ್ರತಿಫಲ ಕೊಡಬೇಕಂತೇಳಿ ಇವತ್ತು ನಾನು ಸಮರ್ಥಿಸ್ಕೋತೀನಿ. ಅದರಲ್ಲಿ ಏನಿದೆ, 2 ಮಾತು ಏನಿದೆ. ಪ್ರತಿಫಲ ಅಂದರೆ ಏನು? ಒಳ್ಳೆ ಸಲ ಐತಲ್ಲ, ಅದಕ್ಕೊಂದು ಆದಂಥ ಸ್ಥಾನ ಮಾನ ಗೌರವವನ್ನು ಕೊಡಿ ಅಂತ ಕೇಳೋಕ್ಕೆ ಅದಕ್ಕೆ ನನಗೇನು ಹಕ್ಕಿಲ್ವಾ? ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿಲ್ವಾ? ನಮ್ಮ ಜೊತೆ ಅವ್ರು ಹುಟ್ಟಿಲ್ವಾ? ಅವ್ರ ಹೋರಾಟಕ್ಕೇನು ಬೆಲೆ ಇಲ್ವಾ? ಹೇಳೋದನ್ನು ಮತ್ತು ನೀವು ಅದನ್ನು ಕೇಳಬೇಕು. ಅವ್ರು